ಆನ್ಲೈನ್ನಲ್ಲಿ ವಿಷಕಾರಿ ಕಾಯಿಗಳು ಮಾರಾಟ ಆಗ್ತಾ ಇದೆಯಂತೆ. ಯಾವುದದು? ಈ ದತ್ತೂರಿ ಬೀಜ ಅಂತ ಹೇಳ್ಕೊಂಡ್ಬಿಟ್ಟು ಅದು ಕೆಲವರಿಗೆ ಗೊತ್ತಿರುತ್ತೆ. ಈ ಈ ಮುಳ್ಳಿನ ರೀತಿಯಾದಂಥ ಕಾಯಿ ಒಳಗೆ ಇರುವಂಥ ಕೆಲ ಬೀಜಗಳು. ಸೊ ಅದೇನು ಅಂತ ಅಂದರೆ ಅದು ನೇರವಾಗೆಲ್ಲ ಸೇವಿಸಿದ್ರೆ ಅದು ಬಹಳ ವಿಷ, ಜೀವನೇ ಹೋಗುವಂಥ ವಿಷ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಈಗ FDA ನೋಟಿಸನ್ನು ಕೊಟ್ಟಿದೆಯಂತೆ. ಅಮೆಜಾನ್ ಸೇರಿದಂತೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಗೆ ನೋಟಿಸನ್ನು ಕೊಟ್ಟಿದೆಯಂತೆ. ಯಾಕಂದರೆ ಆನ್ಲೈನ್ನಲ್ಲೆಲ್ಲ ಅದು ಬಹಳ ಸುಲಭವಾಗಿ ಸಿಗ್ತಾ ಇದೆಯಂತೆ. ವಿಚಾರಣೆಗೆ ಈಗ ಅಮೆಜಾನ್ ಪ್ರತಿನಿಧಿಗಳು ಹಾಜರಾಗಿದ್ದಾರೆ. ಬೆಂಗಳೂರಿನಲ್ಲಿ FDA ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ನೋಡಿ, ಇದನ್ನ ಈ ಡಾಟುರಾ ಅಂತಲೂ ಹೇಳ್ತಾರೆ. ಈ ಕೆಲವರು ಏನು ಮಾಟ ಮಂತ್ರ ಅಥವಾ ಈ ನೆಗೆಟಿವ್ ರೀತಿಯಾದಂಥ ಪೂಜೆಗಳನ್ನೆಲ್ಲ ಮಾಡೋದಕ್ಕೆ ಈ ಬೀಜಗಳನ್ನು ಬಳಸ್ತಾರೆ. ಅದು ಕೂಡ ಕೆಲವು ಕಡೆ ನೀವು ಅದನ್ನು ಗಮನಿಸಿರ್ತೀರ. ಬಟ್ ಈಗ ಏನು ಅಂತಂದರೆ ಅದು ಭಾಳ ಸುಲಭವಾಗಿ ಸಿಗ್ತಾ ಇದೆ. ಆಮೇಲೆ ಆಯುರ್ವೇದದಲ್ಲೂ ಕೂಡ ಈ ಬೀಜಗಳನ್ನು ಬಳಸ್ತಾರೆ. ಬಟ್ ಇದನ್ನು ಸಂಸ್ಕರಿಸೋದಿದೆಯಲ್ಲ, ಅದು ಭಾಳ ಮುಖ್ಯ. ಇದು ನೇರವಾಗಿ ಏನಾದ್ರು ತಿನ್ನೋದು ಮತ್ತೊಂದು ಮಾಡಿಬಿಟ್ರೆ ಇದು ಭಾಳ ವಿಷಕಾರಿ. ಅದೇ ಈಗೆಲ್ಲ ಪ್ಯಾಕೆಟ್ನಲ್ಲಿ ಭಾಳ ಸುಲಭವಾಗಿ ಸಿಗ್ತಾ ಇದೆ. ವಿಷಕಾರಿ ದತ್ತೂರಿ ಬೀಜ ಮನುಷ್ಯರು ತಿಂದರೆ ಸಾವು ಫಿಕ್ಸ್. ಇಂಥ ಬೀಜಗಳನ್ನ ಆನ್ಲೈನ್ನಲ್ಲಿ ಮಾರಾಟ ಮಾಡುವಂಥ ಕಾರ್ಯ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಿಗಾ ವಹಿಸ್ತಾರೆ. ನಾನು ಮೊದಲೇ ಹೇಳಿದಾಗೆ ಈ ದೃಷ್ಟಿ ತೆಗಿತಾರೆ, ಮತ್ತೊಂದು ಈ ಥರದ್ದೆಲ್ಲ ಕೆಲ ದೇವಸ್ಥಾನಗಳೆಲ್ಲ ಇರುತ್ತಲ್ವ, ಈ ಕಾಯಿ ಹೊಡೆಯೋದು, ಮೊಟ್ಟೆ ಹೊಡೆಯೋದು, ಈ ಥರದ್ದೆಲ್ಲ ಕೆಲವು ಕಡೆ ಇರುತ್ತಲ್ವ, ಅಲ್ಲಿ ದತ್ತೂರಿ ಬೀಜಗಳನ್ನು ಕೂಡ ಬಳಸ್ತಾರೆ. ಅದೇನೋ ದೃಷ್ಟಿ ಹೋಗೋಕ್ಕೆ ಮತ್ತೊಂದು ಅಂತ ಹೇಳ್ಕೊಂಡು ಕೆಲವರು ಅದನ್ನು ಬಳಸ್ತಾರೆ ಕೂಡ. ಬಟ್ ಅದಕ್ಕಿಂತ ಹೆಚ್ಚಾಗಿ ಇದು ಆಯುರ್ವೇದದಲ್ಲೂ ಕೂಡ, ಆಮೇಲೆ ಇದು ಪುರಾಣಗಳಲ್ಲೂ ಕೂಡ ಇದೆಲ್ಲ ಉಲ್ಲೇಖ ಇದೆ. ಡಾಟುರಾ ಅನ್ನುವಂಥದ್ದು ಅಥವಾ ಈ ದತ್ತೂರಿ ಅನ್ನುವಂಥದ್ದು ಬೀಜ ಆ ಕಾಲದಲ್ಲೇ ಇದೆಲ್ಲ ಬಳಕೆ ಇತ್ತು ಮತ್ತೊಂದು ಅಂತ ಹೇಳ್ಕೊಂಡ್ಬಿಟ್ಟು. ಈಗ ನೋಡ್ರಿ, ಇದು ಆನ್ಲೈನಲ್ಲಿ ಭಾಳ ಸುಲಭವಾಗಿ ಸಿಗ್ತಾ ಇದೆ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಇದು ಭಾಳ ವಿಷಕಾರಿ. ಭಾಳ ನೀಟಾಗಿ ಪ್ರೋಸೆಸ್ ಮಾಡಿದ್ರೆ ಇದು ಆಯುರ್ವೇದದ ಕೆಲ ಟ್ರೀಟ್ಮೆಂಟಿಗೆಲ್ಲ ಇದು ಅನುಕೂಲ ಅಂತೆ. ಈಗ ನೋಡ್ರೆ ಅದು ಆನ್ಲೈನೆಲ್ಲ ಮಾರಾಟ ಆಗ್ತಾ ಇರೋದು ಭಾಳ ಆಘಾತಕಾರಿ ಸಂಗತಿ. ಇದು ಯಾರ್ದಾದ್ರು ಇದು ಕೈಗೆ ಏನಾದರೂ ಸಿಕ್ಕಿ ಮತ್ತೊಂದು ಅನಾಹುತಗಳು ಹಾಕಿತ್ತ ಮುಂಚೆ ಇದ್ರ ಬಗ್ಗೆ ಕ್ರಮ ಆಗಬೇಕು. ವಿನಯ್ ಕಾಶ್ಯಪ್ನವರು ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ವಿನಯ್ ಕಾಶ್ಯಪ್ನವ್ರು ಭಾಳ ಶಾಕಿಂಗ್ ವಿಚಾರ ಇದು. ಯಾಕಂದರೆ ಇದು ಭಾಳ ವಿಷಕಾರಿ ಬೀಜ ಆನ್ಲೈನಲ್ಲಿ ಅಷ್ಟು ಸುಲಭವಾಗಿ ಸಿಗ್ತಾ ಇತ್ತು ಅಂತ ಅಂದರೆ ಇದಕ್ಕೆ ಆ ಪ್ಲ್ಯಾಟ್ಫಾರ್ಮ್ಗಳು ಕೂಡ ಇದ್ರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಇವತ್ತೇನೇನಾಗಿದೆ ವಿನಯ್? ಮಾಂತೇಶ್, ಸದ್ಯಕ್ಕೆ ಈ ದತ್ತೂರಿ ಹಣ್ಣು ಅನ್ನೋದೇನಿದೆಯಲ್ಲ, ಈ ದತ್ತೂರಿ ಹಣ್ಣು ಮತ್ತು ಇದ್ರ ಬೀಜಗಳು ಇದು ನಿಜಕ್ಕೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಅಪಾಯ ಮಾಡುತ್ತೆ, ಜೊತೆಗೆ ಮನುಷ್ಯನ ಸಾವಿಗೂ ಕೂಡ ಕಾರಣ ಆಗುತ್ತೆ. ಇದು ಇಂತಹ ಒಂದು ಎಡವಟ್ಟಿನ ಪ್ರಕರಣ ರಾಜಧಾನಿ ಬೆಂಗಳೂರಲ್ಲೇ ಆಗಿದೆ. ಛಾಯಾ ರೆಡ್ಡಿ ಅನ್ನುವಂಥವ್ರು ಈ ಹಣ್ಣನ್ನ ತರಿಸ್ಕೊಳ್ತಾರೆ. ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಯಾರು ಕೂಡ ಮಾಹಿತಿಯನ್ನು ಕೊಟ್ಟಿರುವುದಿಲ್ಲ. ಇದು ಆಯುರ್ವೇದಿಕ್ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇದರ ಆಧಾರದ ಮೇಲೆ ಇವರು ದೊಡ್ಡ ಹೆಸರಾಂತ ಅಮೆಜಾನ್ ಪ್ಲಾಟ್ಫಾರ್ಮ್ ಮೂಲಕ ಇವರು ಕಾಮರ್ಸ್ ಮೂಲಕ ಈ ಹಣ್ಣನ್ನು ತರಿಸ್ಕೊಳ್ತಾರೆ. ಈ ಹಣ್ಣನ್ನ ತರಿಸಿ ಅವರು ಇದನ್ನ ಸೇವನೆ ಮಾಡ್ತಾರೆ. ಆದ್ರೆ ಆ ಸೇವನೆ ಮಾಡೋ ಸಂದರ್ಭದಲ್ಲೂ ಕೂಡ ಅಲ್ಲಿ ಎಲ್ಲೂ ಪಾಕೆಟ್ ನಲ್ಲಾಗ್ಲಿ ಅಥವಾ ಎಲ್ಲೂ ಕೂಡ ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಹಣ್ಣು ತುಂಬಾ ಟಾಕ್ಸಿಕ್ ಇರುತ್ತೆ, ವಿಷಕಾರಿ, ಇದನ್ನ ನೇರವಾಗಿ ತಿನ್ನಬಾರದು ಅಥವಾ ಇದನ್ನ ಸಂಸ್ಕರಿಸಬೇಕಾಗಿರುತ್ತೆ, ಜೊತೆಗೆ ಇದನ್ನ ಈ ತರದ ಪ್ರಮಾಣಗಳಲ್ಲಿ ಬಳಕೆ ಮಾಡಬೇಕು ಅಥವಾ ಇದು ಆಹಾರ ಪದಾರ್ಥವಾಗಿ ಸೇವಿಸುವ ಹಣ್ಣಲ್ಲ ಅನ್ನೋ ಯಾವುದೇ ಮಾಹಿತಿಗಳು ಇರೋದಿಲ್ಲ. ಜೊತೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಪರವಾನಗಿಯನ್ನು ಕೂಡ ಇದಕ್ಕೆ ಇಲ್ಲ. ಇಂತಹ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕಾಮರ್ಸ್ ಗಳಲ್ಲಿ ಈ ಹಣ್ಣನ್ನ ಮಾರಿದ್ದಾರೆ. ಈ ಹಣ್ಣನ್ನ ಸೇವಿಸಿದಂತ ಛಾಯಾ ರೆಡ್ಡಿ ಅವರಿಗೆ ಸೇವಿಸ್ತಾ ಇದ್ದ ಹಾಗೆ ಗಂಭೀರವಾಗಿ ಅವರು ಪ್ರಜ್ಞೆ ತಪ್ಪಿದ್ದಾರೆ. ICUಗೂ ಕೂಡ ಹೋಗಿ ದಾಖಲಾಗಿದ್ದಾರೆ. ಜೊತೆಗೆ ಇವರಿಗೆ ಈಗನೂ ಕೂಡ ಕೆಲವೊಂದಿಷ್ಟು ಸಾಕಷ್ಟು ದೈಹಿಕವಾಗಿ ಮತ್ತು ಬೇರೆ ಬೇರೆಯ ವ್ಯತಿರಿಕ್ತ ಪರಿಣಾಮಗಳು ಕೂಡ ಎದುರಾಗ್ತಾ ಇದೆ. ಇದರ ಸಂಬಂಧಪಟ್ಟಂಗೆ ಅವರು ಪೆಟ್ಟು ತಿಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಇಂತಹ ದತ್ತೂರಿ ವಿಷಕಾರಿಯಾದ ಹಣ್ಣನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಓಕೆ, ಥ್ಯಾಂಕ್ ಯು ವಿನಯ್ ಕಾಶ್ಯಪ್ನವರ್, ಥ್ಯಾಂಕ್ ಯು.